ಮಹಿಳೆಯರ ಬಹಿರ್ದೆಸೆಗೆ ಎಲ್ಲರೂ ಎಚ್ಚೆತ್ಕೋಬೇಕು. ಮತ್ತೆ ಫೋಟೋ ಹಾಕ್ರೋ. ಜ್ಯೋತಿ ಉಪ್ಪಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ, ಸಂಜು ಉಪ್ಪಾರ್ ಲೋಕಾಪುರ ಇಒ, ಸತೀಶ್ ಬೇವರ ಉಪ ತಹಶೀಲ್ದಾರ್, ಶಶಿಧರ್ ಕುರೇರ್. ಎಟ್ಲೀಸ್ಟು ಒಂದು ಬಾಡಿಗೆ ಅದು ಇದು ಬರುತ್ತೆ ರೀ, ಒಂಥರ ಏನು ಏನಂತಾರೆ ಅದಕ್ಕೆ, ನಾವಿಲ್ಲಿ ಯಶವಂತಪುರದಲ್ಲಿ ಮಾಡಿಸಿದ್ವಿ ಅಂದರೆ ಈಗ ಗ್ರೌಂಡಲ್ಲೆಲ್ಲ ಇಟ್ಟಿರ್ತಾರಲ್ಲ ಮದುವೆ ಮನೆಗಳಲ್ಲೆಲ್ಲ ಈ ಟಾಯ್ಲೆಟ್ಟು ಕಾಣದಂಗೆ ಅಟ್ಲೀಸ್ಟ್ ಒಳಗೆ ಹೋಗ್ಬಿಟ್ಟು ಏನೋ ಒಂದು ವ್ಯವಸ್ಥೆ ಮಾಡಿ. ಅದೂ ಮಾಡೋಕ್ಕಾಗಿಲ್ಲ ಅಂತಂದರೆ, ಯೋಗ್ಯತೆ ಇಲ್ಲ ಅಂತಂದರೆ ಹೇಳ್ರಪ್ಪ ಈ ಟಾಯ್ಲೆಟ್ ಇದ್ದರೆ ನಾವು ಮಾಡಿಸ್ಕೊಡ್ತೀವಿ. ಅದು ಏನೊಂದು 50-60 ಸಾವಿರ ರೂಪಾಯಿ ಖರ್ಚಾಗ್ಬೋದು, ಮಾಡಿಸ್ಕೊಡ್ತೀನಿ. ಆಗಲೇಬೇಕು, ಈ ಟಾಯ್ಲೆಟ್ ಆದರೂ ಇರಬೇಕು. ಒಂದು ಅಟ್ಲೀಸ್ಟ್ ಹೆಣ್ಮಕ್ಳು ಗೌರವಯುತವಾಗಿ ಬದುಕಬೇಕು. ಆಮೇಲೆ ನಾವು ರೇಪ್ ಬಗ್ಗೆ ಮಾತಾಡ್ತೀವಿ. ಮನಮರಿದಿದೆ ನಮಗೆ. ಈ ಥರ ಬಂದಂಥ ಹೆಣ್ಮಕ್ಳು ಹಾವು ಕಚ್ಚಿ ಸತ್ತವರಷ್ಟು ಜನ. ಜ್ಯೋತಿ ಉಪ್ಪಾರ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಭಾಳ ದುಃಖ ಆಯಿತು ಮೇಡಮ್, ಏನು ಮಾಡೋಣ ಸರ್? ಆಲ್ರೆಡಿ ಇವಾಗ ಅಲ್ಲಿ ಏನು ನಾವು ವೆಂಕಟಾಪುರದಲ್ಲಿ ನಗರೋತ್ಥಾನ ಹಂತದಲ್ಲಿ ಶೌಚಾಲಯ ಇಟ್ಕೊಂಡಿವಿ ಸರ್. ಆಲ್ರೆಡಿ ಈಗ ಅಲ್ಲಿ ಶೌಚಾಲಯ ಅದಾವು. ಸೊ ಅದು ಸರ್ಕಾರಿ ಜಾಗ ಇದೆ ಸರ್, ಅಲ್ಲಿ ಮಾಡ್ತಾ ಇಲ್ಲ. 500 ಡಿಸ್ಟೆನ್ಸ್ ಮೀಟ್ರು ಈಗ ನಾವೇನು 18,49,000 ಶೌಚಾಲಯ ಇಟ್ಕೊಂಡಿವಿ ಸರ್. ಆಲ್ರೆಡಿ ವರ್ಕ್ ಸ್ಟಾರ್ಟೆಡ್ ಇದೆ ಸರ್. ಅದು ನನಗೆ ಅದೆಲ್ಲ ಗೊತ್ತಿಲ್ಲಮ್ಮ. ಅವ್ರೀಗ ಬಟ್ಟೆ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅದು ಅಮೆರಿಕ ವಿಜುವಲ್ ಅಲ್ಲ, ವೆಂಕಟಾಪುರ ವಿಜುವಲು. ಬೇಕಿದ್ರೆ ಈ ಟಾಯ್ಲೆಟ್ ಇದ್ರೆ ಬೇಕಿದ್ರೆ ಒಂದೆರಡು ಹಾಕಿ, ಆ ಥರ ಬಟ್ಟೆ ಕಟ್ಕೊಂಡು ಕುತ್ಕೋಬಾರ್ದು ಅವರು ನಾಳೆ. ಹೌದು ಸರ್. ಈಗಿಲ್ಲ ಸರ್, ಅದೇ ವೆಂಕಟಾಪುರದಲ್ಲೇನೆ ಸ್ಟಾರ್ಟ್ ಇದೆ ಸರ್ ಶೌಚಾಲಯ. 11 ಬ್ಲಾಕ್ ಇದೆ ಸರ್. ಬೇಕಾದ್ರೆ ಅದು ನಾವು ಇವಾಗನೇ ಅದು ಸ್ಟಾರ್ಟ್ ಇದ್ದದ್ದು ಫೋಟೋಸು ಎಲ್ಲಾನು ಕಳಿಸ್ತೀವಿ ಸರ್. ಈಗ ಅವ್ರು ಯಾಕೆ ಹೊರಗಡೆ ಕೂತ್ಕೋತಾ ಇದ್ರೆ ನನಗೆ ಗೊತ್ತಿಲ್ಲ. ಆ ಥರ ಬಟ್ಟೆ ಕಟ್ಕೊಂಡು ಯಾಕೆ ಕೂತ್ಕೋತಾ ಇದ್ದಾರೆ, ನನಗೆ ಅದೊಂದೇ ಪ್ರಶ್ನೆ ಸರ್. ಅದು ಸರ್ಕಾರಿ ಜಾಗ ಇದೆ ಸರ್. ಈಗ ಅಲ್ಟರ್ನೇಟ್ ವೇ ಅಲ್ಲೇ ವೆಂಕಟಾಪುರದಲ್ಲೇ ನಾವು ಶೌಚಾಲಯ ಕಟ್ಟು ವ್ಯವಸ್ಥೆ ಈಗ ಏನು ಕಾಮಗಾರಿ ಅಲ್ಲ. ನನಗೆ ಅಟ್ಲೀಸ್ಟ್ ಅವ್ರು ಬಟ್ಟೆ ಕಟ್ಕೊಂಡು ಕೂತ್ಕೋಬಾರ್ದು. ನಾಳೆ ನೀವು ಬೇಕಿದ್ರೆ ಒಂದು ಗೋಡೆ ಅಡ್ಡ ಕಟ್ಟಿ ಅಥವಾ ನೀವು ಈ ಶೌಚಾಲಯ ಮಾಡಿ, ನಾಳೆ ಆ ಥರ ಮರ್ಯಾದೆ ಹೋಗ್ಬಾರ್ದು. ನೀವು ಕೂಡ ಹೆಣ್ಮಗಳಿದ್ದೀರಿ, ನಾನು ಓವರ್ ಆಗಿ ಮಾತಾಡಕ್ ಹೋಗಲ್ಲ. ಕರೆಕ್ಟ್ ಸರ್. ಯಾರೇ ಆಗ್ಲಿ ಎಲ್ಲರಿಗೆ ಮಾನ ಮರ್ಯಾದೆ ಅಷ್ಟೇ ಸರ್. ನಾವು ಅಲ್ಲಿ ಅವ್ರಿಗೆ ಯಾವುದೇ ರೀತಿ ಅವ್ರು ಹೇಳಿದ ತಕ್ಷಣ ಅವ್ರಿಗೆ ಸ್ಪಂದನೆ ಮಾಡಿದೀವಿ ಸರ್. ಆಲ್ರೆಡಿ ಈಗ ವೆಂಕಟಾಪುರದಲ್ಲೇನೆ ನಾವು ಶೌಚಾಲಯ ಕಟ್ಟತೀವಿ ಸರ್. ಅವ್ರದ್ದೇನ್ ಸರ್, ಅದೇ ಜಾಗ ಬೇಕು ನಮ್ಗೆ, ಅಲ್ಲೇ ಬೇಕು ಅನ್ನೋ ಒಂದು ಇತ್ತು ಸರ್ ಅವ್ರದ್ದು. ಈಗ ಬಾಕಿಯಲ್ಲಿ ಕಟ್ಟಿದ್ದೀರಿ ಸರ್? ವೆಂಕಟಾಪುರದಲ್ಲಿ ಸಮುದಾಯ ಶೌಚಾಲಯ ಅಂತ ಆಲ್ರೆಡಿ ಈಗ ಕಾಮಗಾರಿ ಕೂಡ ಸ್ಟಾರ್ಟ್ ಆಗಿದೆ ಸರ್. ಯಾವಾಗ ಆಗಬೇಕು ಸರ್? ಆಗ್ತಾ ಇದೆ ಸರ್. ಇವಾಗ ಫೋಟೋನು ಕಳಿಸ್ತೀನಿ ಸರ್. ಮತ್ತೆ ಇನ್ನು ಜಾಲಿಕಟ್ಟಿ ಜನತಾ ಪ್ಲಾಟ್ ಅಲ್ಲಿ ಕೂಡ ಅಂದ್ರೆ ನಾವು ಈಗ ಇಲ್ಲಿಗೆ ಈ ಟಾಯ್ಲೆಟ್ ಹಾಕಕ್ಕಾಗಲ್ವಾ ಸಡನ್ ಸದ್ಯಕ್ಕೆ? ಈಗ ಆಲ್ರೆಡಿ ಸರ್ ಹೈಟೆಕ್ ಶೌಚಾಲಯ ಇದೆ ಸರ್ ವೆಂಕಟಾಪುರದಲ್ಲಿ, ಅಲ್ಲಿ ಯೂಸ್ ಮಾಡ್ತಾ ಇಲ್ಲ ಸರ್. ಈಗೇನು ಅವರು ಹೇಳ್ತಾ ಇದ್ದಾರಲ್ಲ ಅಲ್ಲಿ ಸಾರ್ವಜನಿಕರು, ಆಲ್ರೆಡಿ ಇವಾಗ ಅಲ್ಲಿ ಕೂಡ ಒಂದು ಹೈಟೆಕ್ ಶೌಚಾಲಯ ಇದೆ. ಇಲ್ಲ ಏನಿಲ್ಲ, ಈಗ ಅವರನ್ನ ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಮೀಟಿಂಗ್ ಮಾಡ್ಬೇಕು. ಅದು ಎಲ್ಲರೂ ಸೇರಿ ಅದಕ್ಕೆ ಏನೊಂದು ಪರಿಹಾರ ಹುಡುಕ್ಲೇಬೇಕು ಈಗ ನೀವು. ಹೌದು ಸರ್, ನಾನು ಕರೆದಿದ್ರು ಸರ್. ಸಾರ್ವಜನಿಕರು ಇದ್ದಲ್ಲೇನೆ ಹೋಗಿ. ಇಲ್ಲ, ನಾನು ಬೇಕಿದ್ರೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ, ಬೇಕಿದ್ರೆ ಜಿಲ್ಲಾಧಿಕಾರಿಗಳು ಹೇಳ್ತೀನಿ, ಆರ್.ಬಿ. ತಿಮ್ಮಾಪುರಿಗೆ ಹೇಳ್ತೀನಿ. ನನಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ನಾಳೆಯಿಂದ ನಿಮ್ದೆಲ್ಲ ನಂಬರ್ ಕೊಟ್ಟು ಹಾಕೋದೆ, ಹರಾಜು ಹಾಕೋದೆ. ಸತೀಶ್ ಬೇವರ ಇದ್ದಾರೆ, ಉಪ ತಹಶೀಲ್ದಾರ್. ಸತೀಶ್ ಸರ್ ನಮಸ್ತೆ. ಸತೀಶ್ ಸರ್ ನಮಸ್ತೆ. ಶಶಿಧರ್ ಕುರೇರ್ ಅವರ ಗಮನಕ್ಕೆ ತನ್ರಿ, ಅವ್ರು ಮಾಡಿಸ್ತಾರೆ ಏನಾದರೂ. ತಹಶೀಲ್ದಾರ್ ಇದ್ದಾರೆ, ಸತೀಶ್ ಬೇವೂರ್. ಸತೀಶ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈಗ ಆ ಭಾಗದಲ್ಲಿರುವಂಥ ಸಮಸ್ಯೆ ಮತ್ತೊಂದು, ಓಕೆ, ಐ ಎಗ್ರಿ. ಆದರೆ ನನ್ನಿಂದಂತೂ ಇದನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ನೋಡೋಕೆ ಆಗ್ತಾ ಇಲ್ಲ ಸರ್. ಅದು ಆಗಲೇ ಸಮಸ್ಯೆ ಬಗೆಹರಿದಿದೆ ಸರ್. ಹೆಂಗೆ? ಈಗಾಗಲೇ ಪಟ್ಟಣ ಪಂಚಾಯತಿಯಿಂದ ಶೌಚಾಲಯ ನಿರ್ಮಾಣ ಕಾಮಗಾರಿ ಪ್ರಾರಂಭ ಆಗಿದೆ ಸರ್. ಸರಿ, ಅಲ್ಲಿಗೆ ಸಾರಿ, ನನ್ನನ್ನು ಕೆರಳಿಸಬೇಡಿ ದಯವಿಟ್ಟು. ಹಾಗಿದ್ರೆ ಇವರೆಲ್ಲ ಎಲ್ಲಿಂದ ಇದು ನಿಮಗೆ ಒಂದು ಹೆಣ್ಣುಮಗಳ ವಾಯ್ಸ್ ಕೇಳಿಸ್ತೀನಿ, ತಡೀರಿ ಒಂದು ನಿಮಿಷ. ಅದು ಹೆಂಗೆ ಹೇಳ್ತೀರಿ ಸತೀಶ್ ಬೇವೂರ್? ಆಗಿದೆ ಮತ್ತೊಂದು ಅಂತೇಳಿ. ಹಾಂ ಸರ್, ಅದು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ ಸರ್. ನಿನ್ನೆ ಮುಖ್ಯಾಧಿಕಾರಿ ಒಂದು ನಿಮಿಷ ಸತೀಶ್, ಒಂದು ಹೆಣ್ಮಕ್ಳು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಮುದುಕರು ಕಾರಜೋಳ ಸಾರ್ನು 15 ವರ್ಷ ಆಡಳಿತ ಮಾಡಿ ಏನು ಮಾಡಿಲ್ಲ. ಈಗ ತಿಮ್ಮಾಪುರ ಸರ್ 1 ವರ್ಷ ಆಯ್ತು ಭರವಸೆ ಕೊಟ್ಟೋಗಿ, ಅವರು ಏನು ಮಾಡಿಲ್ಲ.
ನಮ್ಮ ಊರಿಗೆ ಹೆಣ್ಮಕ್ಳಿಗೆ ಶೌಚಾಲಯ ಬೇಕು. ಯಾಕಂದ್ರೆ ಕುಂದ್ರಾಕ್ ಜಾಗನೇ ಇಲ್ಲ, ಮರ್ಯಾದೆ ಇಲ್ಲ, ಸಿರಿ ಕಟ್ಕೊಂಡು ಕುಂದಿರ್ತೀವಿ. ಸಣ್ಣ ಮಕ್ಕಳು ಮುದುಕರು ಹೋಗಾಕಿಲ್ಲ. ನಿಮ್ಮ ಮನೆ ಹೆಣ್ಮಕ್ಳಾದ್ರೆ ಸರ್ ಹಿಂಗ ಕುಂದ್ರಿಸ್ತಾರೆ ನೀವು. ನಾವು 2 ದಿನಕ್ಕೊಮ್ಮೆ ಸೀರೆ ಕಟ್ಟೋದು ಮರ್ಯಾದಕ್ಕೆ ಹಾಕೋದು, 8 ದಿನಕ್ಕೊಮ್ಮೆ ಸೀರೆ ಕಟ್ಟೋದು ಮರ್ಯಾದಕ್ಕೆ ಹಾಕೋದಾಗೈತ್ರಿ ಸರ್. ಮತ್ತು ಮಾನ್ಯ ಮೇಡಮ್ ಅವ್ರು ಬಂದಿದ್ರಿ, ಡಿ ಸಿ ಮೇಡಮ್ ಅವ್ರ ನೋಡ್ರಿ. ಡಿ ಸಿ ಮೇಡಮ್ ಅವ್ರಿ ನಮಗೂ ಅನ್ನಕ್ಕೆ ಬರಂಗಿಲ್ಲ ರೀ. ಡಿ ಸಿ ಮೇಡಮ್ ಅವ್ರು ಬಂದು ನಾವು ಮಾಡ್ತೀವಿ ನಿಮಗೆ ಮರ್ಯಾದೆ ಇಲ್ಲ ಅಂತ ಹೇಳಿ ಹಿಂಗೆ ಮೂಗು ಮುಚ್ಕೊಂಡಾಕಿ ಒಳಗೆ ಬರ್ರಿ. ತಾತ್ಕಾಲಿಕ ಟಾಯ್ಲೆಟ್ ಆದರೂ ಹಾಕ್ಕೊಡಿ ಅಂತೇಳಿ. ಸತೀಶ್ ಬೇವರು ನೀವು ಹೆಂಗೆ ಹೇಳಿದ್ರಿ ಅದು ಕಟ್ಟಡ ಕಟ್ತಾ ಇದ್ದಾರೆ ಅಂತಂದರೆ ಸಮಸ್ಯೆ ಬಗೆಹರಿದೆ ಅಂತಂದ್ರೆ ಹೆಂಗೆ? ಇಲ್ಲ ಸರ್, ಅವ್ರು ಅವತ್ತೇ ಡಿ ಸಿ ಮೇಡಮ್ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ಚೀಫ್ ಆಫೀಸರ್ ಪಟ್ಟಣ ಪಂಚಾಯತಿ ಅವರಿಗೆ. ಹಾಂ, ಅವರು ಅವಾಗಲೇ ಕಾಮಗಾರಿ ಪ್ರಾರಂಭ ಮಾಡಿ ಈಗಾಗಲೇ ವರ್ಕ್ ಸ್ಟಾರ್ಟ್ ಈಗ ಆಗಿದೆ. ನಾಳೆ ಸಿದ್ದರಾಮಯ್ಯನವರ ಪತ್ನಿ ಅಲ್ಲಿಗೆ ಬಂದರೆ ಏನು ವ್ಯವಸ್ಥೆ ಮಾಡ್ತೀರಿ? ಯಾವ್ದು ಸರ್? ನಾಳೆ ಸಿದ್ದರಾಮಯ್ಯನವರ ಪತ್ನಿ ಅಲ್ಲಿಗೆ ಬಂದರೆ ಏನು ವ್ಯವಸ್ಥೆ ಮಾಡ್ತೀರಿ? ಹಂಗೆ ಬಿಡ್ತೀರಾ? ಇಲ್ಲ ಸರ್, ಈಗ ಸ್ಟಾರ್ಟ್ ಆಗಿದೆ ಸರ್ ವರ್ಕ್. ತಾತ್ಕಾಲಿಕವಾದರೂ ತಂದು ಹಾಕ್ತಿರಲ್ವಾ ಏನಾದರೂ ವ್ಯವಸ್ಥೆ? ದುಡ್ಡಿಲ್ಲ ಅಂತಂದ್ರೆ ಹೇಳ್ರಿ, ನಾವು ಕೊಡಿಸ್ತೀವಿ. ಇಲ್ಲ ಸರ್, ಆಕ್ಚುಲಿ ಇದು ಶೌಚಾಲಯ ಇದ್ದು ಪಟ್ಟಣ ಪಂಚಾಯತಿ ಅವರು ಈಗಾಗಲೇ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಮಾಡಿಲ್ಲ, ಮಾಡಿದ್ರು ಕೂಡ ಅಲ್ಲಿ ತನಕ ಅವ್ರು ಏನು ಮಾಡಬೇಕು? ಹೊರಗಡೆ ಕೂತ್ಕೋಬೇಕಾ? ಈಗ ಅವ್ರಿಗೆ ಹೇಳ್ತೀನಿ ಸರ್, ಅವರು ತಾತ್ಕಾಲಿಕ ಹೋಗಿ ಅಲ್ಲಿಗೆ, ಹೋಗಿ ಶೌಚಾಲಯ ಅಲ್ಲಿಗೆ, ಹೇಳ್ತೀನಿ ಸರ್. ಹೋಗಿ ಅಲ್ಲಿಗೆ. ಇವತ್ತೇ ಹೋಗ್ಬೇಕು ನೀವು, ಇವತ್ತೇ ಹೋಗ್ಬೇಕು, ಸರಿ ಸರ್. ಸರ್ ಇವತ್ತೇ ಹೋಗ್ಬೇಕು. ಸಾಧ್ಯವಾದರೆ ನೋಡೋಣ ನಿಮ್ಮಿಂದ ಆಗತ್ತಾ ಅಡ್ಡ ಕಟ್ಟಿ ಕೂತ್ಕೊಳ್ಳೋಕೆ ಅಂತ ಟ್ರೈ ಮಾಡಿ. ಇಲ್ಲ ಅಂತಂದರೆ ಜನಗೆ ಆ ತೊಂದರೆ ಆಗಬಾರ್ದು. ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಿ, ಸಾರಿ, ನೀವು ಜನಗಳ ಪರವಾಗಿ ಕೆಲಸ ಮಾಡಿದರೆ ನಮ್ಗೆ ಯಾಕೆ ಬೇಕು ನೀವೆಲ್ಲ? ನೀವು ಹೋಗ್ಬೇಕು ಇವತ್ತು, ನೋಡೋಣ ಅದೇನಾಗುತ್ತೆ ಅಂತೇಳಿ. ಒಂದು ಥ್ಯಾಂಕ್ ಯು. ತಾತ್ಕಾಲಿಕ ಒಂದು ಹಾಕ್ಕೊಡ್ರಪ್ಪ ಅಂತಂದ್ರೂ ಕೂಡ ನಿಮ್ಮಿಂದ ಈಗ ಅಲ್ಲಿ ಹೆಂಗೂ ಹೋಗ್ತಾ ಇದ್ದಾರೆ. ಆ ಬಟ್ಟೆ ಕಟ್ಟೋ ಬದಲಿಗೆ ಒಂದೆರಡು ತಾತ್ಕಾಲಿಕವಾಗಿರೋ ಪ್ಲಾಸ್ಟಿಕ್ದು ಮತ್ತೊಂದೇನು ಇರುತ್ತಲ್ಲ, ಅದರ ಅಡ್ಡದಲ್ಲಾದರೂ ಇರ್ಬೋದಲ್ಲ. ಅದನ್ನು ಮಾಡಲಿಕ್ಕಾಗೋದಿಲ್ಲ. ಕಾರ್ ಜೋಳ ಯಾಕೆ, ತಿಮ್ಮಾಪುರ ಯಾಕೆ? ವಿಷಯ ಹೇಳಿದಾಗ ನೀವು ಜಾತಿ ತಗೊಂಬರ್ತೀರಿ. ನಮಗೆ ಭಾಳ ನಾವು ಹಿಂದುಳಿದ, ನಮಗೆ ತೊಂದರೆ ಅಂತೇಳಿ. ಯಾಕೆ? ಶ್ರೀಮಂತನಿಗೆ, ಬಡವನಿಗೆ, ಆ ಜಾತಿಯವನಿಗೆ, ಈ ಜಾತಿಯವನಿಗೆ ಇದು ಹೋಗಲ್ವಾ? ಹಾಂ, ಅದು ಕೇಳತ್ತಾ? ಟೈಮಿಂಗ್ ಕೊಡಿ ನಮಗೆ ಅಂತೇಳಿ? ಇಲ್ಲ ತಾನೆ, ಭಗವಂತ ಮಾಡಿಲ್ಲ ತಾನೆ ಜಾತಿಯಲ್ಲಿ. ನಾವುಗಳು ಅಭ್ಯಪಾರಿಗಳು ಮಾಡ್ಕೊಂಡ್ರೆ ತಾನೆ ಜಾತಿ ಅವನ ಮೇಲೆ ಕೇಳು ಅಂತೇಳಿ. ಈ ಥರ ಸರ್ ಏನು ಚೆಕ್. ಒನ್ಸಗೇನು ಹೇಳ್ತಾ ಇದ್ದೀನಿ, ಯಾರೆಲ್ಲ ಎಚ್ಚೆತ್ಕೊಳ್ಳಿ. ನಿಮ್ಮ ನಂಬರ್ ಜ್ಯೋತಿ ಉಪ್ಪಾರ್, ಲಾಸ್ಟ್ ನಂಬರ್ 58. ನಾನು ಹಾಕಿಬಿಟ್ರೆ ಜನಗಳು ಆಮೇಲೆ ಸೀರೆ ಇಲ್ಲದೆ ತೋರಿಸ್ಬಿಡ್ತಾರೆ ಅಲ್ಲಿ ಅಡ್ಡ ಕಟ್ಟದೆ. ಸಂಜು ಉಪ್ಪಾರ್, ಲೋಕಾಪುರ IO. ಸಂಜು ಉಪ್ಪಾರ್, ಲಾಸ್ಟ್ ನಂಬರ್ 32, ನೆನಪಿಟ್ಕೊಳ್ಳಿ. ಸತೀಶ್ ಬೇವೂರ್, ಲಾಸ್ಟ್ ನಂಬರ್ 624, ನೆನಪಿಟ್ಕೊಳ್ಳಿ. ಶಶಿಧರ್ ಕುರೇರ್ ಸರ್, ನೀವು ಅದ್ಭುತ ಕೆಲಸಗಳನ್ನು ಮಾಡಿದ್ದೀರಿ. ನನಗೆ ನಿಮ್ಮನ್ನು ಮೀಟ್ ಆಗಲಿಕ್ಕಾಗಿಲ್ಲ ಈಗ, ಬಟ್ ಇದಕ್ಕೆ ಒಂದು ತಾತ್ಕಾಲಿಕವಾಗಿ ಆದರೂ ಟೆಂಟ್ ಥರ ಆದರೂ ಬೇಕು. ಟೆಂಟ್ ಥರ ಅಂತಂದರೆ ತಾತ್ಕಾಲಿಕ ಮಾಡ್ತಾರಲ್ಲ, ದೊಡ್ಡ ಪಾರ್ಟಿಗಳಾದಾಗ ಮಾಡ್ತಾರಲ್ಲ, ಇಲ್ಲಿ ಅರಮನೆ ಮೈದಾನಕ್ಕೆಲ್ಲ ಹಾಕ್ತಾರಲ್ಲ, ಅಂಥದ್ದು 4 ಹಾಕಿ. KM ಜಾನಕಿ ಮೇಡಮ್, ಜಿಲ್ಲಾಧಿಕಾರಿಗಳು ಎಲ್ಲ ಹೆಣ್ಮಕ್ಳೇ ಇದ್ದಾರೆ. RB ತಿಮ್ಮಾಪುರ ಶಾಸಕರು, ಉಸ್ತುವಾರಿ ಸಚಿವರು, ಗೋವಿಂದ ಕಾರಜೋಳ ಇನ್ನೊಬ್ಬರು ಅಲ್ಲಿಯ ರಿಪೋರ್ಟರ್ ಸಿದ್ದು ದುತ್ತರಗಾವಿ. ಅದ್ಭುತವಾದಂಥ ರಿಪೋರ್ಟಿಂಗ್ ಇದು. ಸಿದ್ದು ಹೆಂಗೆ ಫಾಲೋಅಪ್ ಮಾಡಬೇಕು ಅಂತಂದರೆ ಎಲ್ಲ ಓಡಿ ಬರಬೇಕು. ಅವ್ರ ಹತ್ರ ಕೇಳಿ, ಜಾಗ ತೋರಿಸಿ, ಟಾಯ್ಲೆಟ್ ನಾವು ಕಟ್ಟಿಸ್ಕೊಡ್ತೀವಿ ಬೇಕಿದ್ರೆ, ಯಾವ ಜಾಗದಲ್ಲಿ ಬೇಕು ಏನು ಅಂತ. ಆಮೇಲೆ ಮನವರಿಕೆ ಮಾಡಿಕೊಡಿ. ತುಂಬ ದೂರ ಹೋಗೋಕ್ಕಾಗೋದಿಲ್ಲ. ಫಾಲೋಅಪ್ ಮಾಡಿ ಅದನ್ನು. ವೀಕ್ಷಕರೇ, ಇದನ್ನು ನಾನು ಫಾಲೋಅಪ್ ಮಾಡ್ತೀನಿ. ಸಾರಿ, ಈ ಸಂದರ್ಭದಲ್ಲಿ ಕೆಲವು ಪದಪ್ರಯೋಗಗಳು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಬಟ್ ಇದನ್ನು ಏನು ಸರ್ ಹೇಳೋದು? ಹಾಗಂತ ಬಿಡುವ ಪ್ರಶ್ನೆನೇ ಇಲ್ಲ. ನಾವಿರೋದೇ ನಿಮಗಾಗಿ.